ನಿಮ್ಗೆ ಸುದೀಪ್ ಅಂದ್ರೆ ಪ್ರಾಣ ಅಂತ ನಮಗೆ ಗೊತ್ತು. ವ್ಯಕ್ತಿಯಾಗಿ ಅವರು ಬಹಳ ಹತ್ರ ಅನ್ನಿಸ್ತಾರೆ. ತಮ್ಮ ಆಟಿಟ್ಯೂಡ್ ಅನ್ನ ಕ್ಯಾರಿ ಮಾಡೋ ರೀತಿ ಆಗಿರ್ಬೋದು, ಪ್ರತಿಯೊಬ್ಬರನ್ನು ಮಾತಾಡ್ಸೋ ರೀತಿ ಆಗಿರ್ಬೋದು, ಬಹಳ ತೂಕ ಇದೆ ಆ ವ್ಯಕ್ತಿಗೆ ಅನ್ಸುತ್ತೆ. ನನ್ನನ್ನ ಅವರು ಗುರುತಿಸಿ ಹಲೋ ಮೇಡಮ್, ಐ ನೋ ಯುವರ್ ಆಶಿಕಾ ಅಂತ. ಲೈಕ್ ಮೇಡಮ್ ಸರ್, ಐ ಕಾಲ್ ಯು ಮೇಡಮ್. ಹಲೋ ಮೇಡಮ್, ಹೇಗಿದ್ದೀರಾ? ಸೊ ಅಷ್ಟು ಸ್ವೀಟ್ ವ್ಯಕ್ತಿ ಅವರು. ಆಕ್ಟಿಂಗ್ ಎಷ್ಟು ಮ್ಯಾಟರ್ ಆಗತ್ತೆ ನಿಮ್ಗೆ, ಎಷ್ಟು ನೀವು ಅದನ್ನ ಇಷ್ಟಪಡ್ತೀರಾ, ಎಲ್ಲಿವರೆಗೂ ಹೋಗ್ಬೇಕು ಅಂತ ನಿಮ್ಗೆ ಆಸೆ ಇದೆ ಆಕ್ಟಿಂಗ್ ಫೀಲ್ಡ್ ಅಲ್ಲಿ? ಈ ಒಂದು ಇದಕ್ಕೆ ಅಂತ ಬಂದಾಗ ಆಕ್ಟಿಂಗ್ ಇಸ್ ಯುನೋ ನನ್ಗೆ ಅದೊಂಥರ ಹೇಗೆ ಹೇಳಿ, ಇಟ್ಸ್ ತುಂಬಾ ಬ್ಯೂಟಿಫುಲ್ ಆದಂತ ಒಂದು ಫೇಸ್ ಆಯ್ತಾ ಅದು ಒಂದು. ಸೊ ಈ ಆಕ್ಟಿಂಗ್ ಅನ್ನೋದು ನನಗೆ ಎಲ್ಲಾ ತರ ಪಾತ್ರಗಳನ್ನ ಮಾಡಿ ಏನೋ ಸೀರಿಯಲ್ ಅಥವಾ ಇದು ಅನ್ನೋ ರೀತಿ ಅನ್ನೋದಕ್ಕಿಂತ ಐ ಡೋಂಟ್ ಡಿವೈಡ್ ಆಕ್ಟಿಂಗ್ ಆಸ್ ಯುನೋ ಸಮಥಿಂಗ್ ರಿಯಾಲಿಟಿ ಶೋ ಅದು ಇದು ಅಂತ. ಆಕ್ಟಿಂಗ್ ಇಸ್ ವೆರಿ ಸ್ಟ್ರಾಂಗ್ ಅಂಡ್ ಸಮಥಿಂಗ್ ವೆರಿ ವೆರಿ ಬ್ಯೂಟಿಫುಲ್. ಸೊ ಆ ಒಂದು ಜರ್ನಿಯಲ್ಲಿ ಹೋಗ್ಬೇಕು ಅಂತಂದ್ರೆ ನಾವು ತುಂಬಾ ಪರ್ಫೆಕ್ಟ್ ಆಗಿರ್ಬೇಕು. ಕೆಲವೊಮ್ಮೆ ಯುನೋ ಡಾನ್ಸ್ ಆಗಿರ್ಬೋದು, ಎಕ್ಸ್ಪ್ರೆಷನ್ಸ್ ಅಂಡ್ ಯುನೋ ಎವ್ರಿಥಿಂಗ್, ಕಾನ್ಫಿಡೆನ್ಸ್, ಪೋಸ್ಚರ್ ಎಲ್ಲ ಮ್ಯಾಟರ್ ಆಗುತ್ತೆ. ಕಂಪ್ಲೀಟ್ಲಿ ನೀವೊಂದು ಆ ಪರ್ಫೆಕ್ಷನ್ ಕಡೆ ಹೋಗ್ತಾ ಇರ್ತೀರಾ. ಸೊ ಆ ಒಂದು ಜರ್ನಿ ಆಕ್ಟಿಂಗ್ ಅಂತ ಹೇಳ್ತೀನಿ. ಅಂಡ್ ಅದು ಅಟ್ ದ ರೈಟ್ ಟೈಮ್ ನಿಮ್ಗೆ ರೈಟ್ ಮೊಮೆಂಟ್, ರೈಟ್ ಪ್ರಾಜೆಕ್ಟ್ ಸಿಕ್ಕಾಗ ಮಾತ್ರ ಅದರ ವ್ಯಾಲ್ಯೂ ನಿಮ್ಗೆ ಇನ್ನೂ ಜಾಸ್ತಿ, ಅದರ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಗೋದು. ಅಂಡ್ ಅಟ್ ದ ಸೇಮ್ ಟೈಮ್ ಅದರ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾದಾಗ ನೀವೇನ್ ಅದಕ್ಕೆ ಹಾರ್ಡ್ ವರ್ಕ್ ಹಾಕಿರ್ತೀರಾ ಗೊತ್ತಾ, ಜನರಿಗೆ ಅಥವಾ ಆಡಿಯನ್ಸಿಗೆ ಅದು ಡಿರೆಕ್ಟ್ಲಿ ಹೋಗಿ ತಟ್ಟತ್ತೆ ಅಂಡ್ ನಾಟತ್ತೆ ಅಂಡ್ ಯು ವಿಲ್ ಗೆಟ್ ದಟ್ ಸಕ್ಸಸ್ ಆ ಮೊಮೆಂಟ್ ಅಲ್ಲಿ. ಸೊ ಅದೊಂದು ಬಹಳ ನಾನು ಏನೋ ಐ ಟ್ರೈ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಆ ರೀತಿ ನಡೆಯೋಣ ಅಂತ ನಾನು ಟ್ರೈ ಮಾಡ್ತೀನಿ. ಅಂಡ್ ಆಕ್ಟಿಂಗ್ ಇಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ಇನ್ ಮೈ ಲೈಫ್ ಬಿಕಾಸ್ ನಾನು ಡಬ್ಬಿಂಗ್ ಕೂಡ ಆಕ್ಟ್ ಮಾಡ್ಕೊಂಡೇ ಮಾಡ್ತೀನಿ. ಸೊ ಇಟ್ ಈಸ್ ಈಕ್ವಲಿ ರಿಲೇಟೆಡ್. ಬಟ್ ಯಾ, ಖುಷಿ ಕೊಟ್ಟಿದೆ. ಅಂಡ್ ಈ ಕೆಲವೊಮ್ಮೆ ನನ್ಗೆ ಅವಕಾಶ ಸಿಕ್ಕಿಲ್ಲ ಅಂದಾಗ ನಾನು ರಂಗಭೂಮಿ ಕಡೆ ಹೋಗಿ, ನನ್ನ ರಂಗಭೂಮಿ ಕಲಾವಿದೆ ಕೂಡ. ಸೊ ದೃಶ್ಯ ಅನ್ನುವಂಥ ಒಂದು ತಂಡದಲ್ಲಿ ಅವಾಗವಾಗ ಹೋಗ್ತೀನಿ. ರಂಗಗೀತೆಗಳಿದ್ರೆ ಮಾಡ್ತೀನಿ, ಇಲ್ಲ ನಾಟಕಗಳಿದ್ರೆ ಮಾಡ್ತೀನಿ. ಸೊ ಈ ರೀತಿಯ ಜಸ್ಟ್ ಬ್ಯಾಲೆನ್ಸಿಂಗ್ ಇಟ್. ಓಕೆ, ಸೊ ಕಿರುತೆರೆ ಮತ್ತೆ ಹಿರಿತೆರೆ ಆ ತರ ಡಿಫ್ರೆನ್ಸ್ ಇಲ್ವಾ? ಯಾವ್ದು ಬಂದ್ರು ನೀವು ಮಾಡೋದಕ್ಕೆ ರೆಡಿ ಇದೀನಿ ಅಂತ ಇದ್ದೀರಾ, ಅಥವಾ ಏನಾದ್ರು ಒಂದು ಪರ್ಟಿಕ್ಯುಲರ್ ಈ ತರದ್ ಇದೆ ಅಂತ? ನಾನು ಅದೇ ಬಯಾಸ್ ಮಾಡಲ್ಲ ಕಿರುತೆರೆ ಹಿರಿತೆರೆ ಅಂತ. ಎರಡಕ್ಕೂ ಅದ್ರದ್ದೇ ಆದಂತಹ ಇಂಪಾರ್ಟೆನ್ಸ್ ಖಂಡಿತ ಇದೆ. ಬಟ್ ನಾನು ಒಳ್ಳೆ ಪಾತ್ರ, ಆ ಪಾತ್ರದಿಂದ ಆ ಒಂದು ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಅಥವಾ ವೆಬ್ ಸೀರೀಸ್ ಆಗಿರ್ಬೋದು, ಅದರಲ್ಲಿ ತಿರುವಿರ್ಬೇಕು. ಆ ಪಾತ್ರಕ್ಕೆ ಅದರದ್ದೇ ಆದಂತಹ ಪ್ರಾಮುಖ್ಯತೆ ಇರಬೇಕು. ದಟ್ ಕ್ಯಾರೆಕ್ಟರ್ should bring importance to the entire project, to the entire subject ಅನ್ನೋ ರೀತಿ ಹುಡುಕ್ತಾ ಇದ್ದೀನಿ ಅಷ್ಟೇ. ಬಿಕಾಸ್ ಅವಾಗ ನಿಮ್ಗೆ ಏನಾಗುತ್ತೆ, ಚಾಲೆಂಜ್ ಇರುತ್ತೆ, ಆ ಒಂದು ಸ್ಪೇಸ್ ಇರುತ್ತೆ ನಿಮ್ಗೆ ಆಕ್ಟ್ ಮಾಡೋದಕ್ಕೆ. ಸೊ ಆ ರೀತಿಯಾದಂತಹ ಒಂದು ಯುನೋ ಪ್ರಾಮಿಸಿಂಗ್ ಪಾತ್ರನ ನಾನು ಹುಡುಕ್ತಾ ಇದ್ದೀನಿ. ಓಕೆ, ಸೊ ಇದನ್ನ ನಾನು ಕೇಳಿಸ್ಕೊಂಡ್ರೆ ಅದು ಕೇಳಬೇಕು. ಬಿಕಾಸ್ ಏನಂದ್ರೆ ಒಂದಿಷ್ಟು ಜನ ಆರ್ಟಿಸ್ಟ್ಗಳಿರ್ತಾರೆ, ನಾನು ಮರ್ತು ಹೋಗ್ಬಿಡ್ಬಾರ್ದು ಜನ ನಮ್ಮನ್ನ ಅನ್ನೋಂತಹ ಒಂದು ಕಲ್ಪನೆ ನಿಂತ್ಕೊಂಡಿರ್ತಾರೆ. ಸೊ ಯಾವ ಪಾರ್ಟ್ ಬಂದ್ರು ನಾನು ಮಾಡ್ತೀನಿ, ಅಟ್ಲೀಸ್ಟ್ ನಾನು ಜನಗಳಿಗೆ ಕಾಣಿಸ್ಕೋತಾ ಇರ್ಬೇಕು, ಈ ತರ ನಾನು ಒಬ್ಳಿದೀನಿ, ನಾನು ಒಬ್ಳ ಆರ್ಟಿಸ್ಟ್ ಇದೀನಿ ಅಂತ ಜನಗಳಿಗೆ ಗೊತ್ತಾಗ್ಬೇಕು ಅಂತ. ಯಾವ ಪಾರ್ಟ್ ಬಂದ್ರು ಅದು ಮಾಡೋದಕ್ಕೆ ರೆಡಿ, ಯಾವ ಸೀರಿಯಲ್ ಬಂದ್ರು ಅದಕ್ಕೆ ಪ್ರಾಮುಖ್ಯತೆ ಇಲ್ಲ ಅಂದ್ರೂ ಕೂಡ ಕಾಣಿಸ್ಕೊಳ್ತೀನಿ ಅನ್ನೋ ಸಮಾಧಾನ ಸಾಕು. ಸೊ ಅದು ಎಷ್ಟು ಡ್ರಾಬ್ಯಾಕ್ ಆಗತ್ತೆ ಒಬ್ಬ ಕಲಾವಿದರಿಗೆ ಅಂತ? ಅದನ್ನ ಡ್ರಾಬ್ಯಾಕ್ ಅಂತ ಹೇಳಕ್ ಇಷ್ಟಪಡಲ್ಲ. ಬಿಕಾಸ್ ಒಂದು ಆಕ್ಟರ್ ಲೈಫ್ ಅಲ್ಲಿ ಏನಾಗುತ್ತೆ, ನಾನು ಅದೇ ಹೇಳದ್ನಲ್ಲ, ಡಿಮಾಂಡ್ ಕಡಿಮೆ ಇದ್ದು ಸಪ್ಲೈ ಜಾಸ್ತಿ ಇರುತ್ತೆ. ಸೊ ಅವಾಗ ಕಮಿಟ್ಮೆಂಟ್ಗಳು ಕೂಡ ನಮಗೆ ಜಾಸ್ತಿ ಇರುತ್ತೆ. ಸೊ ಹೀಗಿರುವಾಗ ಏನಾಗುತ್ತೆ, ಎಷ್ಟೋ ಜನ ಇದನ್ನೇ ನಂಬ್ಕೊಂಡು ದಿಸ್ ಇಸ್ ಆರ್ ಬ್ರೆಡ್ ಅಂಡ್ ಬಟರ್ ಅಂತ ಜೀವನ ಮಾಡ್ತಿರ್ತಾರೆ. ಅಂಥವ್ರಿಗೆ ಇಲ್ಲಪ್ಪ, ನನಗೆ ಕೆಲ್ಸಕ್ಕೆ ಇವತ್ತು ಹೋದ್ರೇನೆ ನನ್ನ ಮನೆ ನಡೆಯೋದು ಅನ್ನೋ ರೀತಿ ಇದ್ದಾಗ ಅವರು ಖಂಡಿತ ಪಾತ್ರಗಳನ್ನ ಮಾಡ್ತಾರೆ. ಅಂಡ್ ಅದೇ ಪಾತ್ರಗಳಲ್ಲಿ ಅವರು ಎಕ್ಸ್ಟ್ರೀಮ್ ಜೀವಗಳನ್ನ ತುಂಬ್ತಿರ್ತಾರೆ ಕೂಡ. ಸೊ ಅದು ಡ್ರಾಬ್ಯಾಕ್ ಅಂತ ನಾನು ಹೇಳೋದಿಲ್ಲ. ಕೆಲವೊಮ್ಮೆ ಅದೇನಾಗ್ಬಿಡುತ್ತೆ, ಅನಿವಾರ್ಯ ಆಗೋಗುತ್ತೆ. ಅಸಹಾಯಕತೆ ಅಂತನೂ ಹೇಳಕ್ ಇಷ್ಟಪಡಲ್ಲ, ಅನಿವಾರ್ಯ ಆಗೋಗುತ್ತೆ. ಅಂಡ್ ಅದನ್ನ ಅವರು ಮಾಡ್ತಾ ಇರ್ತಾರೆ. ಸೊ ದಟ್ ಈಸ್ ರಿಯಲಿ ರಿಯಲಿ ಯುನೋ ರೆಸ್ಪೆಕ್ಟ್ ಇದೆ ನನಗಂತವ್ರಿಗೆ. ಐ ಡೋಂಟ್ ಥಿಂಕ್ ಇಟ್ ಇಸ್ ಅ ಡ್ರಾಬ್ಯಾಕ್. ಅಂಡ್ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಅವಕಾಶಗಳು ಸಿಗೋದಿಲ್ಲ ಅನ್ನೋ ಒಂದು ಆ ಫೋಮೋ ಇರುತ್ತೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಸೊ ಆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಲ್ಲಿ ಏನಾಗುತ್ತೆ, ಎಲ್ಲ ಪಾತ್ರಗಳನ್ನು ಮಾಡಬೇಕು, ಮಾಡೋಣ, ಕಾಣಿಸ್ಕೊಳ್ಳೋಣ. ಅಂಡ್ ಇಟ್ಸ್ ರಿಯಲಿ ಗುಡ್. ಆಕ್ಚುಲಿ ಇಲ್ಲಿ ಏನಾಗುತ್ತೆ, ನೆಟ್ವರ್ಕಿಂಗ್ ಬಹಳ ಇಂಪಾರ್ಟೆಂಟ್. ಸೊ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ, ಈಗ ನಿಮಗ್ ನಾನು ಗೊತ್ತಿಲ್ಲ ಅಂದ್ರೆ ನನ್ನಲ್ಲಿ ಏನಿದೆ, ನಾನು ಏನ್ ಮಾಡ್ಬೋದು ಅನ್ನೋದೇ ಗೊತ್ತಿರಲ್ಲ ಅಲ್ವಾ. ಸೊ ನಾನ್ ನಿಮಗ್ ಕಾಣಿಸ್ಕೊಂಡ್ರೆ ಏನು ಇದೆ ಗುರು ಈ ಹುಡುಗಿಯಲ್ಲಿ, ಐ ಕ್ಯಾನ್ ಸಿ ಸಮ್ ಸ್ಪಾರ್ಕ್. ಸೊ ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಅಲ್ಲಿ ಅವ್ರಿಗೊಂದು ಸಣ್ಣ ಅವಕಾಶ ಕೊಡೋಣ ಅನ್ನೋ ರೀತಿ ಇರುತ್ತೆ.
ಆ್ಯಂಡ್ ನಮಗೂ ಅಷ್ಟೇ ಇನಿಷಿಯಲಿ ನಾವು ಡಬ್ಬಿಂಗ್ ಬಂದಾಗ ಈಗ ಫಾರ್ ಎಕ್ಸಾಂಪಲ್ ನಾವು ಹೇಗೆ ಇದು ಮಾಡೋದು, ಅವಕಾಶಗಳನ್ನ ಹೇಗೆ ಹುಡುಕೋದು ಅನ್ನೋದೆಲ್ಲ ತುಂಬ ಕಷ್ಟಗಳಿತ್ತು ನಮಗೂ. ಬಟ್ ಆ ಚಾಲೆಂಜಸ್ ಅಲ್ಲಿ ಒಂದು ಸ್ಟುಡಿಯೋಲಿ ನಾವು ಮಾಡಿದಾಗ ಅಲ್ಲಿರೋರ್ಗೇನೋ ನಮ್ಮ ವಾಯ್ಸ್ ಇಷ್ಟ ಆಗಿ ಅವ್ರು ಇನ್ನೊಂದು ಸ್ಟುಡಿಯೋಗೆ ನಮ್ಮ ನಂಬರನ್ನು ಪಾಸ್ ಮಾಡಿ, ಸೊ ಆ ರೀತಿ ನೆಟ್ವರ್ಕಿಂಗ್ ಆದಾಗ ಏನಾಯಿತು, ಓಕೆ ಈ ಥರ ಒಬ್ರು ಡಬ್ಬಿಂಗ್ ಆರ್ಟಿಸ್ಟ್ ಇದ್ದಾರೆ. ಸೊ ಇಟ್ಸ್ ದ ಸೇಮ್ ಇನ್ ದಿ ಆ್ಯಕ್ಟಿಂಗ್ ಫೀಲ್ಡ್ ಆಲ್ಸೋ. ನೆಟ್ವರ್ಕಿಂಗ್ ತುಂಬ ಒಳ್ಳೆ ಕೀ ಆಗುತ್ತೆ. ಆವಾಗ ನಾನು ಕಾಣಿಸ್ಕೊಂಡಷ್ಟು ಅವಕಾಶಗಳು ಸಿಗುತ್ತೆ ಅನ್ನೋ ಒಂದು ನೋಷನ್ ಬೆಳೆದಿರುತ್ತೆ. ಆ ರೀತಿ ವರ್ಕ್ ಆಗುತ್ತೆ ಅಷ್ಟೇ. ಓಕೆ. ಸೊ ಇದೆಲ್ಲದ್ರ ನಡುವೆ ನಿಮ್ಗೆ ಸುದೀಪ್ ಅಂದ್ರೆ ಪ್ರಾಣ ಅಂತ ನಮಗೆ ಗೊತ್ತು. ಅವ್ರ ಜೊತೆಗೆ ಆಕ್ಟ್ ಮಾಡೋದು ನಿಮ್ಗೆ ಒಂದು ಬಿಗ್ಗೆಸ್ಟ್ ಡ್ರೀಮ್ ಇನ್ ಯೋರ್ ಲೈಫ್. ನಾ ಅದನ್ನ ವೇದಿಕೆಯಲ್ಲೂ ಕೂಡ ಕೇಳಿದ್ವಿ. ಯಾಕೆ ಅಷ್ಟು ಇಷ್ಟ ಆಗ್ತಾರೆ ಸುದೀಪ್ ಅಂತ? ಸುದೀಪ್ ಸರ್ ಇಸ್ ನನಗೆ ವ್ಯಕ್ತಿಯಾಗಿ ಅವರು ಬಹಳ ಹತ್ರ ಅನ್ನಿಸ್ತಾರೆ. ಬಿಕಾಸ್ ಅವರು ತಮ್ಮ ಆ್ಯಟಿಟ್ಯೂಡನ್ನು ಕ್ಯಾರಿ ಮಾಡೋ ರೀತಿ ಆಗಿರ್ಬೋದು, ಪ್ರತಿಯೊಬ್ಬರನ್ನು ಮಾತಾಡಿಸೋ ರೀತಿ ಆಗಿರ್ಬೋದು, ಬಹಳ ತೂಕ ಇದೆ ಆ ವ್ಯಕ್ತಿಗೆ ಅನ್ಸುತ್ತೆ. ಹಿ ಕ್ಯಾರೀಸ್ ಅ ಲಾಡ್ ಆಫ್ ರೆಸ್ಪೆಕ್ಟ್ ಟುವರ್ಡ್ಸ್ ಎವ್ರಿಬಡಿ. ನನ್ನನ್ನು ಅವರು ಗುರುತಿಸಿ ಹಲೋ ಮ್ಯಾಡಮ್, ಐ ನೋ ಯುವರ್ ಆಶಿಕಾ ಅಂದ್ರು. ಲೈಕ್ ಮ್ಯಾಡಮ್ ಸರ್, ಮ್ಯಾಡಮ್ ಇಲ್ಲ, ನಿಮ್ಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೋ ಅದನ್ನ ಪ್ಲೀಸ್ ತಗೊಳ್ಳಿ. ಮ್ಯಾಡಮ್ ಇಸ್ ಹೌ ಯು ಹ್ಯಾವ್ ಟು ಬಿ. ನಿಮ್ಮನ್ನ ಆ ರೀತಿನೇ ಅಡ್ರೆಸ್ ಮಾಡ್ಬೇಕು ಎಲ್ಲರೂ. ಡು ನಾಟ್ ಸೇ ನೋ. ಯಾರಾದ್ರೂ ನಿಮಗೆ ಮೇಡಮ್ ಅಂದ್ರೆ ಬೇಡ, ಮೇಡಮ್ ಅಂತ ಕರಿಬೇಡಿ ಅಂತ ಹೇಳ್ಬೇಡಿ. ಐ ಕಾಲ್ ಯು ಮೇಡಮ್. ಹಲೋ ಮೇಡಮ್, ಹೇಗಿದ್ದೀರಾ? ಸೊ ಅಷ್ಟು ಸ್ವೀಟ್ ವ್ಯಕ್ತಿಯವರು. ಆ ರೀತಿಯಾದಂತಹ ವಿಚಾರಗಳು ಬಹಳ ಇಷ್ಟ ಆಗಿ ನಾನು ಅವ್ರನ್ನ ತುಂಬಾ ಇನ್ಸ್ಪಿರೇಷನ್ ಆಗಿ ತಗೊಂಡೆ. ಆ್ಯಂಡ್ ಕೆಲವೊಂದು ಸಿನಿಮಾಗಳಲ್ಲಿ ಅವ್ರನ್ನ ನೋಡಿದಾಗ ಅವರು ಎಷ್ಟು ಮೆಚರ್ಡ್ ಆಗಿ ಆ ಸಿಚುವೇಶನ್ಸ್ ಅಲ್ಲಿ ಆಕ್ಟ್ ಮಾಡ್ತಾರೆ ಅಂತ ನಂಗೆ ತುಂಬಾ ಇಷ್ಟ ಆಯ್ತು. ಆ್ಯಂಡ್ ನಾನು ಡಿಯರ್ ಜಿಂದಗಿ ಅಂತ ಒಂದು ಸಿನಿಮಾ ನೋಡಿದ್ದೆ, ಲೈಕ್ ಶಾರುಖ್ ಖಾನ್ ಅಂಡ್ ಆಲಿಯಾ ಮೇಡಮ್ದು. ಆ ಸಿನಿಮಾದಲ್ಲಿ ನನಗೆ ಅನಿಸ್ತು, ಆ ಥರ ಏನಾದರೂ ಕತೆ ಹೋದ್ರೆ ಐ ಶುಡ್ ಆಕ್ಟ್ ವಿತ್ ಸುದೀಪ್ ಸರ್ ಅಂತ ನಂಗೆ ಆಸೆ ಇದೆ. ಓಕೆ, ಶಾರುಖ್ ಖಾನ್ ರೋಲಲ್ಲಿ ಸುದೀಪ್ ಸರ್, ಆಲಿಯಾ ಭಟ್ ರೋಲಲ್ಲಿ ನೀವು ಅಂತ ಡಿಯರ್ ಜಿಂದಗಿ ಸಿನಿಮಾ ನಂಗೆ ತುಂಬಾ ಇಷ್ಟ. ಇಟ್ ಇಸ್ ವೆರಿ ವೆರಿ ಎಸ್ಪೆಷಲಿ ಈಗಿನ ಯೂತ್ಗೆ ಇಟ್ಸ್ ವೆರಿ ಟಚಿಂಗ್ ಸಬ್ಜೆಕ್ಟ್. ಸೊ ಆ ಥರ ಸ್ಟೋರಿಲ್ ಮಾಡ್ಬೇಕು ಅಂತ ಆಸೆ ಇದೆ. ಐ ಡೋಂಟ್ ನೋ, ಲೆಟ್ಸ್ ಸಿ, ವರ್ಕಿಂಗ್ ಹಾರ್ಡ್ ಫಾರ್ ಇಟ್. ಬಟ್ ಆದ್ರೆ ಖಂಡಿತ ಬಹಳ ಖುಷಿ. ಎಷ್ಟು ಸಲ ಮೀಟ್ ಆಗಿದ್ದೀರಾ ಅವ್ರನ್ನ ನೀವು? ಆಕ್ಚುಲಿ 2 ಸಲ. ಒಂದ್ಸಲ ಬಂದು ಬಿಗ್ ಬಾಸ್ ಟೈಮಲ್ಲಿ ಅವ್ರನ್ನ ಮೀಟ್ ಮಾಡಿದ್ದೆ. ಅಂಡ್ ಸೆಕೆಂಡ್ ಟೈಮ್ ಮ್ಯಾಕ್ಸ್ ವಾಯ್ಸ್ ಟೆಸ್ಟ್ ಕೊಡಕ್ ಹೋದಾಗ ಅವರೇ ಗ್ರೀಟ್ ಮಾಡಿದ್ರು. ಹಾಯ್ ಆಶಿಕಾ, ಮಹಾನಟಿಯಲ್ಲೂ ನೋಡಿದ್ದೆ ನಿಮ್ಮನ್ನ ನಾನು. ಓಕೆ, ಸೊ ಅದೆಷ್ಟು ಖುಷಿ ಆಗತ್ತಲ್ವಾ ಗುರ್ತಿಡಿದ್ರು ಅಂದ್ರೆ, ಅಷ್ಟು ದೊಡ್ಡ ಸ್ಟಾರ್ ನಮ್ಮನ್ನ ಗುರ್ತಿಡಿತಾರೆ ಅಂತ ಅಂದ್ರೆ ಅಲ್ವಾ? ಬ್ಲೆಸ್ಡ್ ಅನ್ಸುತ್ತೆ, ತುಂಬಾ ಗ್ರೇಟ್ಫುಲ್ ಆಗಿ ಫೀಲ್ ಆಗ್ತದೆ. ಎಸ್ಪೆಷಲಿ ನಾವು ಒಬ್ರನ್ನ ತುಂಬಾ ಇಷ್ಟಪಟ್ಟು ಇನ್ಸ್ಪಿರೇಷನ್ ಅಂತ ತಗೊಂಡಿರುವಾಗ ಅವರೇ ನಮ್ಮನ್ನ ಗುರ್ತಿಸ್ತಾರೆ ಅನ್ನೋದು ಇಸ್ ಲಿಟಲ್ ಗುಡ್ ಸಕ್ಸೆಸ್ ಅಂತ ಅನ್ಸುತ್ತೆ. ಮಹಾನಟಿ ವೇದಿಕೆಯಲ್ಲಿ ಅವ್ರ ವಾಯ್ಸ್ ನೀವು ಕೇಳಿಸ್ಕೊಂಡಾಗ ಸಿಕ್ಕಾಪಟ್ಟೆ ನೀವು ಅದಕ್ಕೆ ರಿಯಾಕ್ಟ್ ಮಾಡಿದ್ರಿ. ಸೊ ಅದೆಷ್ಟು ಸ್ಪೆಷಲ್ ಆಗಿತ್ತು ನಿಮ್ಗೆ? ಅವ್ರ ವಾಯ್ಸ್ ಗೂಸ್ ಬಂಪ್ಸ್ ಹಂಗ್ ನೆನ್ಸ್ಕೊಂಡ್ರೆ ಈಗ್ಲೂ ಅನ್ಸುತ್ತೆ. ಬಿಕಾಸ್ ವಾಯ್ಸ್ ಅವರು ನೆಕ್ಸ್ಟ್ ಲೆವೆಲ್ ಇದೆ. ಸೊ ಅದಕ್ಕೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನನ್ನ ಹತ್ರ ಪದಗಳಿಲ್ಲ. ಐ ಆಮ್ ಸ್ಪೀಚ್ಲೆಸ್ ಆಕ್ಚುಲಿ. ನಾನು ಒಬ್ಳು ವಾಯ್ಸ್ ಆರ್ಟಿಸ್ಟ್ ಆಗಿರೋದ್ರಿಂದ ಐ ಲವ್ ಗುಡ್ ವಾಯ್ಸ್. ಅವ್ರದಂತೂ ಬ್ಯೂಟಿಫುಲ್ ವಾಯ್ಸ್, ಕಂಚಿನ ಕಂಠ ಅಂತಾನೆ ಹೇಳ್ಬೋದು. ಸೊ ಆ ಒಂದು ವಾಯ್ಸ್ ಕೇಳಿದಾಗ, ಅಲ್ಲಿ ಆ ವಾಯ್ಸ್ನಲ್ಲಿ ನನ್ನ ಹೆಸರು, ನನ್ನ ಬಗ್ಗೆ ಅವ್ರು ಏನೋ ಒಂದು ಹೇಳ್ತಿರೋದನ್ನ ಕೇಳಿದಾಗ ಖುಷಿ ಆಯ್ತು. ಐ ಆಮ್ ಲಿಟಲ್ ಪ್ರೌಡ್ ಆಫ್ ಯು. ಆ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಹುಡುಗಿ, ಕನ್ಸುಗಳನ್ನೇ ಕಂಡಿಲ್ದೇ ಇರುವಂತ ಆಶಿಕಾ ಇರ್ತಾಳಲ್ಲ, ಆ ಹುಡುಗಿಗೆಲ್ಲೋ ಗಿಫ್ಟ್ ಕೊಟ್ಟೆ ನಾನು ಅನ್ನೋ ಥರ ಫೀಲ್ ಆಯ್ತು. ಸೊ ನಿಮ್ ನೋಡ್ತಾ ಇದ್ದಾನೆ ಅನ್ಸತ್ತೆ ಎಷ್ಟು ಇಷ್ಟ ಪಡ್ತಾ ಇರ ಅವ್ರನ್ನ ನೀವು ಅಂತ. ಬಿಕಾಸ್ ಎಲ್ಲವನ್ನ ಎಂಜಾಯ್ ಮಾಡ್ಕೊಂಡು ನೀವು ಅದನ್ನ ಹೇಳ್ತಾ ಇದ್ದೀರಾ. ಸೊ ಇಲ್ಲಿಗೆ ಅದು ನಿಲ್ಲಲ್ಲ ನಿಮ್ಮ ಜರ್ನಿ. ಏನಾಗತ್ತೆ, ಒಂದು ವಾಯ್ಸ್ ಡಬ್ಬಿಂಗ್ ಮಾಡ್ತೀರಾ, ಇನ್ನೊಂದು ಮಹಾನಟಿಲಿ ಕಾಣಿಸ್ಕೊಂಡ್ರಿ, ಅದಾದ್ಮೇಲೆ ನಟಿ ಆಗ್ಬೇಕು ಅಂತ ಕನ್ಸಿದೆ, ಆಪರ್ಚುನಿಟೀಸಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಮುಂದೆ ಯಾವ ತರ ತಗೊಂಡು ಹೋಗ್ಬೇಕು ಅಂತ ಇದೆ? ನಿಮ್ಮ ಪ್ಲಾನಿಂಗ್ಸ್ ಎಲ್ಲ ಯಾವ ತರ ಇದೆ? ಆಕ್ಚುಲಿ ವರ್ಕಿಂಗ್ ಫಾರ್ ದ ಗುಡ್. ಸೊ ಈಗ ಮುಂದೆ ಯಾವ ಥರ ತೊಗೊಂಡು ಹೋಗ್ಬೇಕು ಅನ್ನೋ ಪ್ಲಾನಿಂಗಿಂತ ನಾನು ಅದೇ ನಾನು ನಿಮ್ಗೆ ಹೇಳಿದೆ, ನನ್ನ ತಯಾರಿ ಭಾಳ ಮುಖ್ಯ ಆಗುತ್ತೆ ಅಂತ. ಸೊ ಐ ಆಮ್ ವರ್ಕಿಂಗ್ ಆನ್ ಇಟ್ ಆ್ಯಂಡ್ ಫಾರ್ ಇಟ್.
ಆ್ಯಂಡ್ ಖಂಡಿತ ಒಳ್ಳೆ ಅವಕಾಶಗಳಿಗೆ ಕಾಯ್ತಾ ಇರ್ತೀನಿ. ಆ್ಯಂಡ್ ಇನ್ನೂ ಹೊಸ ಹೊಸ ಎಕ್ಸ್ಪೆರಿಮೆಂಟ್ಸನ್ನು ಮಾಡಬೇಕು ಅನ್ನೋದು ಕೂಡ ಇದೆ. ಸೊ ನಾನು ಅದೇ ನನ್ನದೇ ಅಂತ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ ಭಾಳ ವರ್ಷದಿಂದ ಅನ್ಕೋತಾ ಇದ್ದೀನಿ. ಅದಕ್ಕೆ ಒಂದು ಒಳ್ಳೆ ಸಮಯ ಕೂಡ ಬಂದಿಲ್ಲ. ಸೊ ಅದ್ರ ಪ್ರಾಸೆಸ್ ಕೂಡ ನಡೀತಾ ಇದೆ ಆ್ಯಂಡ್ ಐ ಆಮ್ ವರ್ಕಿಂಗ್ ಆನ್ ಇಟ್. ಆ್ಯಂಡ್ ನೋಡೋಣ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸೊ ಓಕೆ, ಯಾವ ಥರ ಯೂಟ್ಯೂಬ್ ಅಂದರೆ ಯಾವ ಕಂಟೆಂಟ್ ಮೇಲೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? So basically, based on reality and ಸ್ವಲ್ಪ ಅಂದ್ರೆ ಈಗೇನು ಪಾಡ್ಕಾಸ್ಟ್ಸ್ ಬರ್ತಾ ಇದೆ ಅದು ಒಂದು ಟಾಪಿಕ್ ಮೇಲೆ ಹೋಗುತ್ತೆ, ಅಥವಾ ಅವ್ರ ಜೀವನ ಶೈಲಿ ಅದ್ರ ಮೇಲೆ ಹೋಗುತ್ತೆ. ನನಗೆ ವೆರಿ ರಾ ಆ್ಯಂಡ್ ಅನ್ಫಿಲ್ಟರ್ಡ್ ಆಗಿ ಏನಾದರೂ ಮಾಡಬೇಕು ಅಂತ ಆಸೆ. ಸೊ ಅಡ್ವಾಂಟೇಜಸ್ ಬಗ್ಗೆ ಎಲ್ಲರೂ ಮಾತಾಡ್ತಿರುವಾಗ ಡಿಸ್ಅಡ್ವಾಂಟೇಜಸ್ ಹೇಗಿರುತ್ತೆ ಅನ್ನೋ ರೀತಿ ಏನಾದರೂ ಎಕ್ಸ್ಪೆರಿಮೆಂಟಲ್ ಆಗಿ ಮಾಡಬೇಕು ಅನ್ನೋ ಆಸೆ ಇದೆ. ಸೊ ವರ್ಕಿಂಗ್ ಆನ್ ಇಟ್, ಪ್ರಾಸೆಸ್ ಅಲ್ಲಿ ಇದೆ. 2 ಡ್ರೀಮ್ ಇದೆ, ಒಂದು ಆಕ್ಟಿಂಗ್ ಅಲ್ಲಿ ಇದು ಆಗ್ಬೇಕು, ಇನ್ನೊಂದು ನಿಮ್ದೊಂದು ಯೂಟ್ಯೂಬ್ ಚಾನಲ್ ತಗೋಬೇಕು. ಯೂಟ್ಯೂಬ್ ಚಾನಲ್ ಇನ್ ದ ಸೆನ್ಸ್ ಜಸ್ಟ್ ಟು ಕೀಪ್ ಮೈ ಸೆಲ್ಫ್ ಬಿಸಿ. ಸೊ ಸಪೋಸ್ ಒಂದಿಷ್ಟು ಜನ ಕಲಾವಿದರಿಗೆ ಕನ್ನಡದಲ್ಲಿ ಅವಕಾಶ ಸಿಕ್ಕಿರೋದಿಲ್ಲ, ಬೇರೆ ಭಾಷೆಯಲ್ಲಿ ಅವಕಾಶ ಸಿಕ್ಕಿರತ್ತೆ, ಆತರ ಏನಾದ್ರು ಅವಕಾಶ ಬಂದ್ರೆ ನೀವು ಹೋಗೋದಕ್ಕೆ ರೆಡಿ ಇದ್ದೀರಾ ಹೇಗೆ? ಇಲ್ಲ ಕನ್ನಡಕ್ಕೆ ಸ್ಟಿಕ್ ಆನ್ ಆಗ್ಬೇಕು ಅನ್ಕೊಂಡಿದ್ದೀರಾ? ಮೇಜರ್ ಮುಖ್ಯ ಭಾಗ ಕನ್ನಡದಲ್ಲೇ ಇದ್ದೇ ಇರುತ್ತೆ, ಬಟ್ ಅಂತ ಒಂದು ಒಳ್ಳೆ ಅವಕಾಶ ಸಿಕ್ಕಾಗ ಖಂಡಿತ ಟ್ರೈ ಮಾಡ್ತೀನಿ. ನಮ್ಮ ಕನ್ನಡದ ಕನ್ನಡಮ್ಮನ ಹೆಸರನ್ನ ಅಲ್ಲೂ ಕೂಡ ಹೆಚ್ಚಿಸೋಕೆ ಇಷ್ಟಪಡ್ತೀನಿ ಖಂಡಿತ. ದಟ್ ಇಸ್ ಆಲ್ವೇಸ್ ದೇರ್. ಬಟ್ ಮೇಜರ್ಲಿ ಅಫ್ಕೋರ್ಸ್ ಕನ್ನಡದಲ್ಲೇ ಜಾಸ್ತಿ. ಓಕೆ, ಸೊ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ವಿ, ಒಂದಿಷ್ಟು ನಿಮ್ಮ ಡ್ರೀಮ್ಗಳ ಬಗ್ಗೆ ಹೇಳಿದ್ವಿ, ನಿಮ್ಮ ಎಕ್ಸ್ಪೀರಿಯನ್ಸ್ಗಳ ಬಗ್ಗೆ ಶೇರ್ ಮಾಡ್ಕೊಂಡ್ರಿ. ಸೊ ನಿಮ್ಮ ಒಂದು ಡ್ರೀಮ್ ಫುಲ್ಫಿಲ್ ಆದ್ಮೇಲೆ ನಾವು ಮತ್ತೆ ಸಿಗೋಣ, ಮತ್ತೆ ಅದ್ರ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ನನಗಿಂತ ಒಂದು ಒಳ್ಳೆ ಅವಕಾಶ ಕೊಟ್ಟು ನಾನು ಈ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದು ನನಗೆ ಬಹಳ ಖುಷಿ ಕೊಟ್ಟಿದೆ. ಬಿಕಾಸ್ ಇನ್ನಷ್ಟು ಏನಾದರೂ ಹೊಸತನ್ನ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಕೂಡ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಷ್ಟು ಪ್ರೀತಿಯಿಂದ ನನ್ನ ಇಲ್ಲಿ ಕರೆದು ಈ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಆಶಿಕಾ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ನಮ್ಮ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.